ಇಂದು ವಿಶ್ವ ಮಹಿಳಾ ದಿನಾಚರಣೆ. ಹೀಗಾಗಿ ನಿಮ್ಮ TV5 ಸಾಧಕಿಯರನ್ನು ಗುರುತಿಸಿ ಅವರ ಸಾಧನೆಯನ್ನು ಜನರ ಮುಂದಿಡುವಂಥ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕಳೆದ 7 ವರ್ಷಗಳಿಂದ ಚಂದ್ರಕಲಾ ಹಾಗೂ ಪಾರಿರೆಡ್ಡಿ ಎನ್ನುವ ಮಹಿಳೆಯರಿಬ್ಬರು ಆಟೋ ಓಡಿಸುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕುಟುಂಬದ ನಿರ್ವಹಣೆ ಹಾಗೂ ಮಕ್ಕಳ ಜವಾಬ್ದಾರಿ ಹೊತ್ತುಕೊಂಡು ನಾವು ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಜೀವನ ನಡೆಸ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮ್ಮ TV5 ಕನ್ನಡದ ವತಿಯಿಂದ ವಿಶೇಷ ಅತಿಥಿಗಳನ್ನು ನಾವು ಮಾತನಾಡಿಸ್ತಾ ಇದ್ದೀವಿ. ಆಟೋ ಚಾಲಕರು ಅಂದಾಕ್ಷಣ ಮಹಿಳಾ ಚಾಲಕರು ಕೂಡ ಇದ್ದಾರೆ. ಅವರು ಕೂಡ ಸಾಧನೆ ಮಾಡ್ತಿದ್ದಾರೆ. ಮನೆಯಲ್ಲಿ ಬರೀ ಸೌಟ್ ಹಿಡಿಯೋದು ಮಾತ್ರ ನಮ್ಮ ಕೆಲಸ ಅಲ್ಲ, ಆಟೋ ರಿಕ್ಷಾವನ್ನು ಓಡಿಸ್ತೀವಿ ಅಂತಿದ್ದಾರೆ. ಅಂಥದ್ದೇ ವಿಶೇಷ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈಗ ಆಟೋ ಚಾಲನೆ ಅಂತ ಬಂದರೆ ಒಂದು ರೀತಿ ಸವಾಲಿನ ಕೆಲಸ ಆಗಿರುತ್ತೆ. ಯಾಕೆಂದರೆ 2 ವೀಲರ್ ಓಡಿಸೋದೇ ಒಂದು ಸವಾಲಿನ ಕೆಲಸ. ಅಂಥದ್ರಲ್ಲಿ ಆಟೋ ಓಡಿಸೋದು, ಗ್ರಾಹಕರು ಬೇರೆ ಬೇರೆ ರೀತಿ ಆಗಿರ್ತಾರೆ, ಅವ್ರ ಜೊತೆಗೆ ಮಾತನಾಡೋದು, ಅದೆಲ್ಲ ಕೂಡ ಒಂದು ರೀತಿ ವಿಚಿತ್ರವಾಗೇ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅವ್ರು ಹೇಗೆ ಈ ಫೀಲ್ಡಿಗೆ ಬಂದರು, ಅದ್ರ ಬಗ್ಗೆನೂ ಮಾತನಾಡ್ಸೋಣ. ಈ ಆಟೋ ಚಾಲನೆ ಮಾಡಬೇಕು ಅಥವಾ ಆಟೋ ಓಡಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ದು ಹೇಗೆ? ಮೇಡಮ್ ಫಸ್ಟ್ ನಮಸ್ತೆ, ನನ್ನ ಹೆಸರು ಪರಮೇಶ್ವರಿ ಅಂತ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಒಂದು ಹೋಟೆಲಲ್ಲಿ ಸರ್ವೆಂಟ್ ಕೆಲಸ ಮಾಡಿದ್ದೀನಿ, ಸ್ಕೂಲಲ್ಲಿ ಆಯಾ ಕೆಲಸ ಮಾಡಿದ್ದೀನಿ, ಮತ್ತು ಒಂದು ಕೂಲಿ ಕೆಲಸ ಎಲ್ಲ ಕೆಲಸ ಮಾಡಿದ್ದೀವಿ. ಸೊ ಈಗ ನಾನು 7 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ನಾನು ಆಟೋ ಫೀಲ್ಡಿಗೆ ಅಂತಲೇ ಬಂದಿದ್ದು ಒಂದು ಸೀಸಿಂಗೋಸ್ಕರ ಕಲಿತೆ. ಇದು ಸೀಸಿಂಗೋಸ್ಕರ ಕಲಿತಾದ್ಮೇಲೆ ಇದೇ ನನಗೆ ಅನ್ನ ಆಗ್ತಾಯಿದೆ. ಸೊ ತುಂಬ ಇಷ್ಟಪಟ್ಟು ಬಂದಿರೋದು. ಸಾಧನೆ ಮಾಡೋದಕ್ಕೆ ನಾನಾ ದಾರಿಗಳಿರುತ್ತೆ. ಯಾವುದ್ರಲ್ಲಿ ಕಮ್ಮಿ ಜನ ಇದೆ ಸಾಧನೆ ಮಾಡೋದಕ್ಕೆ ಅಂತ ದಾರಿ ತೋರಿಸುತ್ತೋ ಅದರಲ್ಲಿ ಸಾಧನೆ ಮಾಡೋಣ ಅಂತ ಇದೇ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಓಕೆ, ಇನ್ನೊಬ್ಬರು ಮಹಿಳಾ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಚಂದ್ರಕಲಾ. ನಾನು ಮಲ್ಲೇಶ್ವರಂದಲ್ಲೇ ಆಟೋ ಓಡಿಸ್ತಾ ಇರೋದು. ನಾನು ಮೊದಲಿಗೆ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಿದ್ದೆ. ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಮಗು ಹುಟ್ಟಿದ. ಹಾಗಾಗಿ ನಾನು ಬಿಟ್ಬಿಟ್ಟೆ ಆ ಕೆಲಸನ. ಬಿಟ್ಟಾಗಿಂದ ಮನೆಯಲ್ಲೇ ಒಂದು 2 ಇಯರ್ಸ್ ನಾನು ಮನೆಯಲ್ಲೇ ಇದ್ದೆ. ಅದಾದಮೇಲೆ ಏನು ಮಾಡಬೇಕು ಅಂತ ನನಗೆ ಆಗಲಿಲ್ಲ. ನಮ್ಮ ಮನೆಯವ್ರು ಹೋಗ್ತಾಯಿದ್ರು ಕೆಲಸಕ್ಕೆ, ಆದರೂ ಎಲ್ಲೋ ಒಂದು ಕಡೆ ನಮ್ಗೆ ಬೇಕಾಗಿತ್ತು, ಇನ್ನೊಬ್ಬರು ನಾವು ದುಡಿಬೇಕಾಗಿತ್ತು ಅನ್ನೋದು ಒಂದು ಇದಾಯಿತು. ಹಾಗಾಗಿ ನನಗೆ ಅನಿಸಿದ್ದು ಒಂದು ಸ್ವತಂತ್ರವಾಗಿ ಇರಬೇಕು ಅಂದರೆ ಈಗ ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಗು ಕರ್ಕೊಂಬರ್ಬಾರ್ದು ಅಂತ ಎಲ್ಲೋ ಒಂದು 4-5 ಕಡೆ ಇಂಟ್ರ್ಯೂ ಕೊಟ್ಟಾಗೂ ಮಗು ಬೇಡಮ್ಮ, ಮಗು ಕರ್ಕೊಂಬರ್ಬೇಡಿ ಅಂದರೆ ಮನೇಲಿ ಯಾರೂ ಕೂಡ ಇಲ್ಲ. ನಾನು ನಮ್ಮ ಮನೆಯವರು ಮಗು ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು 4-5 ಕಡೆ ಇಂಟ್ರ್ಯೂ ಕೊಟ್ಟೆ. ಅದು ಎಲ್ಲೂ ನನಗೆ ಸಕ್ಸಸ್ ಆಗಲಿಲ್ಲ. ಅದಕ್ಕೆ ನಾನೇನು ಅಂದ್ಕೊಂಡು ಏನಾದರೂ ಒಂದು ಮಾಡೋಣ ಅಂದ್ಕೊಂಡು ನಾನು ಆಟೋ ಓಡಿಸೋಣ ಅಂತ ಒಂದು ಇನ್ಸ್ಟಾಗ್ರಾಮದಲ್ಲಿ ತಳಿರು ಫೌಂಡೇಶನ್ನು ಅಂತ ಒಂದು NGO ಇದೆ. ಅದನ್ನು ಇನ್ಸ್ಟಾಗ್ರಾಮದಲ್ಲಿ ನೋಡಿಬಿಟ್ಟು ಏನು ಅನ್ನಿಸ್ತು, ನಾನು ಆಟೋ ಓಡಿಸಿದ್ರೆ ಒಂದು ಚೆನ್ನಾಗಿರುತ್ತಲ್ಲ, ಸ್ವಾವಲಂಬಿಯಾಗಿ ಇರಬಹುದಲ್ಲ, ನಾನು ಬೇಕಂದರೆ ಹೋಗ್ಬೋದು, ಬೇಡಂದರೆ ಬಿಡ್ಬೋದು ಅಂತ ನಾನು ಆ ನಿರ್ಧಾರ ಮಾಡಿಕೊಂಡು ಆಟೋ ಕಲಿಯೋಣ ಅಂತ ಹೋಗಿ ಅವ್ರ ಹತ್ರ ಕಲಿತು ತಿರ್ಗಿ ಅದು ಕಲಿತಾಗಿಂದ ಅವ್ರು DL ಎಲ್ಲ ಅವರೇ ಫ್ರೀಯಾಗಿ ಕೊಟ್ಟರು ನಮಗೆ. ಅದಾದಮೇಲೆ ಆಟೋ ತೊಗೊಂಡು ಇವಾಗ ನಾನು ಓಡಿಸ್ತಾ ಇದ್ದೀನಿ ಮೇಡಮ್. ನನ್ನ ಮಗನೂ ಕರ್ಕೊಂಡು ನಾನು ಆಟೋದಲ್ಲಿ ಓಡಿಸ್ತಾ ಇದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ನಾನು ಬೇಕಾದರೆ ಹೋಗ್ತೀನಿ, ಬೇಡಾದರೆ ಮನೆಯಲ್ಲೇ ಇರ್ತೀನಿ. ಅದು ಯಾರ ಹಂಗೆಂದು ಇಲ್ಲ ಅಂತ ನನಗೆ ತುಂಬ ಖುಷಿಯಾಗಿದೆ. ಈ ಆಟೋ ಜೀವನ ನಂಗೆ ಬಹಳ ಖುಷಿ ಕೊಟ್ಟಿದೆ. TV5 ಕನ್ನಡದ ಕ್ಯಾಮ್ರಾ ಪರ್ಸನ್ ನದಾಫ್ ಜೊತೆ ಸೌಖ್ಯ ಸೊರಬ, TV5 ಬೆಂಗಳೂರು.